ವೈಟ್, ಸ್ಕಿಪ್ ಮಾಡಬೇಡಿ. ಜಸ್ಟ್ 30 ಸೆಕೆಂಡ್ಸ್. ಒಂದು ಚಿಕ್ಕ ಸೈಕಾಲಜಿಕಲ್ ಟೆಸ್ಟ್. ನಿಮ್ಮ ಲೈಫ್ನ ಒಂದು ದೊಡ್ಡ ಗೋಲ್ ಬಗ್ಗೆ ಯೋಚನೆ ಮಾಡಿ. ಜಿಮ್ ಹೋಗೋದು, ಬಿಸ್ನೆಸ್ ಶುರು ಮಾಡೋದು, ಎನಿಥಿಂಗ್. ಓಕೆ, ಈಗ ಅದರ ಬಗ್ಗೆ ನ್ಯೂ ಮೀ ಸ್ಟಾರ್ಟಿಂಗ್ ಮೈ ಜರ್ನಿ ಅಂತ ಆನ್ಲೈನ್ ಪೋಸ್ಟ್ ಮಾಡ್ತಿದ್ದೀರಾ, ಎಲ್ಲ ಫ್ರೆಂಡ್ಸ್ಗೂ ಹೇಳ್ತಿದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಲೈಕ್ಸ್, ಆ ಕಾಂಗ್ರ್ಯಾಟ್ಸ್ ಬ್ರೋ ಕಮೆಂಟ್ಸ್, ಆ ಡೋಪಮಿನ್ ಹಿಟ್ ಬಂತ, ಆ ಒಂದು ಸ್ಮಾಲ್ ರಶ್, ಆ ಫೀಲಿಂಗ್ ಇದೆಯಲ್ಲ, ಅದೇ ನೀವು ಫೇಲ್ ಆಗೋಕ್ಕೆ ಎಕ್ಸಾಕ್ಟ್ ರೀಸನ್. ಸ್ಟ್ಯಾನ್ಫೋರ್ಡ್ ರಿಸರ್ಚ್ ಇದನ್ನೇ ಹೇಳೋದು. ಯಾವಾಗ ನಿಮಗೆ ಆ ಸೋಷಿಯಲ್ ರಿವಾರ್ಡ್ ಅಂದರೆ ಸಾಮಾಜಿಕ ಹೊಗಳಿಕೆ ಸಿಗುತ್ತೋ, ನಿಮ್ಮ ಬ್ರೈನ್ ಆ ಕೆಲಸವನ್ನು ನಿಜವಾಗಿಯೂ ಮಾಡುವ ಮೋಟಿವೇಶನ್ 40% ಡೌನ್. ಮುಗೀತು. ಯು ಜಸ್ಟ್ ಸೈಕಾಲಜಿಕಲಿ ಟ್ರಿಕ್ಡ್ ಯುವರ್ ಸೆಲ್ಫ್. ಬಟ್ ಸ್ಮಾರ್ಟ್ ಜನಕ್ಕೆ ಈ ಟ್ರ್ಯಾಪ್ ಗೊತ್ತು. ಆ್ಯಂಡ್ ಅವರು ಇದನ್ನು ರಿವರ್ಸ್ ಮಾಡೋಕ್ಕೆ ಒಂದು ಮೆಥಡ್ ಯೂಸ್ ಮಾಡ್ತಾರೆ. ಇವತ್ತು ಅದೇ ಸೀಕ್ರೆಟ್ ನಿಮಗೆ ಹೇಳ್ತಿದ್ದೀನಿ. ಈ ಮೆಥಡ್ನ ಹೆಸರು ದಿ ಘೋಸ್ಟ್ ಫಿಲಾಸಫಿ. ಯಾಕೆ? ಸಿಂಪಲ್. ನೀವು ಘೋಸ್ಟ್ ಅಂದರೆ ಭೂತ ಥರ ಕೆಲಸ ಮಾಡ್ತೀರಿ, ಸೈಲೆಂಟ್ ಆಗಿ. ನೋಡಿ, ನಾವೆಲ್ಲರೂ ವ್ಯಾಲಿಡೇಷನ್ ಅಂದರೆ ಬೇರೆಯವರ ಒಪ್ಪಿಗೆ ಅನ್ನೋ ಡ್ರಗ್ಗೆ ಅಡಿಕ್ಟ್ ಆಗಿದ್ದೀವಿ. ಬ್ರೋ, ನಾನು ನಾಳೆಯಿಂದ 5 ಗಂಟೆಗೆ ಹೇಳ್ತೀನಿ ಅಂತ ಹೇಳಿದ ತಕ್ಷಣ ವಾವ್ ಸೂಪರ್ ಅನ್ನೋ ಹೊಗಳಿಕೆ. ಆ ಹೊಗಳಿಕೆ ಸಿಕ್ಕಿದ ತಕ್ಷಣ ನಮ್ಮ ಮೆದುಳಿಗೆ 5 ಗಂಟೆಗೆ ಎದ್ದಷ್ಟೇ ಖುಷಿ ಸಿಗುತ್ತೆ. ಗೇಮ್ ಓವರ್. ಘೋಸ್ಟ್ ಮೆಥಡ್ನ ಮೊದಲ ಹೆಜ್ಜೆಯೇ ಈ ಡ್ರಗ್ನಿಂದ ಡಿಟಾಕ್ಸ್ ಆಗುವುದು. ಸೊ ಪ್ರಶ್ನೆ, ಹೇಗೆ ಡಿಟಾಕ್ಸ್ ಮಾಡುವುದು? ಉತ್ತರ, ಬೇರೆಯವರ ಹೊಗಳಿಕೆ ಸಿಗದಂತಹ ಕೆಲಸ ಮಾಡುವ ಮೂಲಕ. ಇದೇ ನಮ್ಮ ಸ್ಟೆಪ್ 1, ದಿ ಸೆಲ್ಫ್ ಟ್ರಸ್ಟ್ ಗೇಮ್. ಅಂದರೆ ಬಿಲ್ಡ್ ಟ್ರಸ್ಟ್, ನಾಟ್ ವ್ಯಾಲಿಡೇಷನ್. ಈ ಸ್ಟೆಪ್ನಲ್ಲಿ ನಾವು ಆಲ್ ಆರ್ ನಥಿಂಗ್ ಮೈಂಡ್ಸೆಟ್ ಬಿಟ್ಟು ಮೈಕ್ರೋ ಸ್ಕಿಲ್ಸ್ ಅಕ್ಯುಮುಲೇಷನ್ ಶುರು ಮಾಡ್ತೀವಿ. ಸ್ಟ್ಯಾನ್ಫೋರ್ಡ್ನ ಡಾಕ್ಟರ್ BJ ಫಾಗ್ ಇದನ್ನೇ ಟೈನಿ ಹ್ಯಾಬಿಟ್ಸ್ ಅಂತ ಕರೆಯೋದು. ಸೈನ್ಸ್ ಸಿಂಪಲ್. ದೊಡ್ಡ ಬದಲಾವಣೆಗಳು ಬರೋದು ದೊಡ್ಡ ಕೆಲಸಗಳಿಂದಲ್ಲ, ಪ್ರತಿದಿನ ತಪ್ಪದೆ ಮಾಡುವ 2 ನಿಮಿಷದ ಸಣ್ಣ ಕೆಲಸಗಳಿಂದ. ನಿಮ್ಮ ಗೋಲ್, ನಾನು ಹೆಲ್ದಿ ಆಗಬೇಕು. ಸೆಲ್ಫ್ ಟ್ರಸ್ಟ್ ಗೇಮ್. ಪ್ರತಿದಿನ ಎದ್ದ ತಕ್ಷಣ ಫೋನ್ ಮುಟ್ಟುವ ಮೊದಲು ಒಂದೇ ಒಂದು ಗ್ಲಾಸ್ ನೀರು ಕುಡಿಯುತ್ತೇನೆ. ನಿಮ್ಮ ಗೋಲ್, ನಾನು ಕೋಡಿಂಗ್ ಕಲಿಯಬೇಕು. ಸೆಲ್ಫ್ ಟ್ರಸ್ಟ್ ಗೇಮ್. ಪ್ರತಿದಿನ ಕಾಫಿ ಕುಡಿಯುವಾಗ ಕೇವಲ 10 ಲೈನ್ ಕೋಡ್ ಬರೆಯುತ್ತೇನೆ. ಈಗ ಇಲ್ಲಿರೋ ಡೀಪ್ ಸೈಕಾಲಜಿ ಏನು ಗೊತ್ತಾ? ಈ ಕೆಲಸಗಳು ಯಾರಿಗೂ ಹೇಳಿಕೊಳ್ಳಲಾಗದಷ್ಟು ಟೂ ಸ್ಮಾಲ್ ಟು ಅನೌನ್ಸ್, ಅಷ್ಟು ಚಿಕ್ಕದಾಗಿವೆ. ನೀವು ಹೇ ಗಾಯ್ಸ್, ಇವತ್ತು ನಾನು ಒಂದು ಗ್ಲಾಸ್ ನೀರು ಕುಡಿದೆ ಅಂತ ಸ್ಟೋರಿ ಹಾಕಲ್ಲ, ರೈಟ್? ಇದರ ಅರ್ಥ, ಈ ಕೆಲಸವನ್ನು ನೀವು ಬೇರೆಯವರಿಗಾಗಿ ಮಾಡ್ತಿಲ್ಲ, ವ್ಯಾಲಿಡೇಷನ್ಗಾಗಿ ಅಲ್ಲ, ನಿಮಗೋಸ್ಕರ ಮತ್ತು ನಿಮಗೋಸ್ಕರ ಮಾತ್ರ ಮಾಡ್ತಿದ್ದೀರಿ. ಪ್ರತಿ ಸಲ ನೀವು ಆ ಒಂದು ಗ್ಲಾಸ್ ನೀರು ಕುಡಿದಾಗ ನಿಮ್ಮ ಮೆದುಳಿಗೆ ಒಂದು ಸಿಗ್ನಲ್ ಹೋಗುತ್ತೆ. ಓಕೆ, ನಾನು ನನಗೆ ಕೊಟ್ಟ ಮಾತನ್ನು ನಾನು ಉಳಿಸಿಕೊಳ್ಳುತ್ತೇನೆ. ದಿಸ್ ಇಸ್ ಸೆಲ್ಫ್ ಟ್ರಸ್ಟ್. ಇದು ಫೌಂಡೇಶನ್. ನೀವು ಪ್ರತಿದಿನ ಇದನ್ನು ರಿಪೀಟ್ ಮಾಡಿದಾಗ ನಿಮ್ಮ ಮೆದುಳಿನಲ್ಲಿ ಒಂದು ಹೊಸ ಹೈವೇ ಅಂದರೆ ನ್ಯೂರಲ್ ಪಾತ್ವೇ ನಿರ್ಮಾಣ ಆಗುತ್ತೆ. ಆ ಕೆಲಸ ಆಟೋಮ್ಯಾಟಿಕ್ ಆಗುತ್ತೆ. ಓಕೆ, ಈಗ ನಿಮ್ಮ ಹತ್ತಿರ ಸೆಲ್ಫ್ ಟ್ರಸ್ಟ್ ಇದೆ ಮತ್ತು ಒಂದು ಆಟೋಮ್ಯಾಟಿಕ್ ಹ್ಯಾಬಿಟ್ ಇದೆ. ಬಟ್ ಇದರಿಂದ ಮಾಸ್ಟರ್ ಆಗೋದು ಹೇಗೆ? ಅದಕ್ಕೆ ನಾವು ಹೋಗ್ತೀವಿ. ಸ್ಟೆಪ್ 2, 10,000 ಗಂಟೆಗಳ ರೂಲ್ ಅಂದರೆ ದಿ ಸೀಕ್ರೆಟ್ ಟ್ವಿಸ್ಟ್. 10,000 ಗಂಟೆಗಳ ರೂಲ್ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರಿ. ಯಾವುದೇ ಸ್ಕಿಲ್ಲಲ್ಲಿ ವರ್ಲ್ಡ್ ಕ್ಲಾಸ್ ಮಾಸ್ಟರ್ ಆಗಬೇಕಾ? ಅದಕ್ಕೆ 10,000 ಗಂಟೆಗಳ ಡೆಲಿಬರೇಟ್ ಪ್ರಾಕ್ಟೀಸ್ ಬೇಕು. ಅಂದರೆ ನಿಮಗೆ ಕಷ್ಟ ಆಗೋ, ಬೋರ್ ಆಗೋ ಕೆಲಸವನ್ನೇ ಫೋಕಸ್ಡ್ ಆಗಿ ಮಾಡೋದು. 10,000 ಗಂಟೆಗಳ ಫೋಕಸ್ಡ್ ಕಷ್ಟ ಇಸ್ ಈಕ್ವಲ್ ಟು ಮಾಸ್ಟರಿ. ಆದರೆ ಘೋಸ್ಟ್ ಮೆಥಡ್ ಇಲ್ಲಿ ಒಂದು ಸೀಕ್ರೆಟ್ ಬಳಸುತ್ತೆ. ಯಾರು 4 ಜನರ ಮುಂದೆ ನೋಡಿ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂತ ಶೋ ಆಫ್ ಮಾಡ್ತಾರೋ ಅವರು ಕಾನ್ಸ್ಟೆಂಟ್ ಆಗಿ ಜಡ್ಜ್ ಆಗ್ತಾರೆ. ಇವನು ಸರಿ ಮಾಡ್ತಿಲ್ಲ, ಅವನಿಗೆ ಬರೋಲ್ಲ ಅಂತ. ಆದರೆ ಯಾರು ಘೋಸ್ಟ್ ಥರ ಅಂದರೆ ಸ್ಟೆಪ್ 1 ಬಂದ ತಮ್ಮ ಸಣ್ಣ ಹ್ಯಾಬಿಟ್ ಮೇಲೆ ಸೈಲೆಂಟ್ ಆಗಿ ಬಿಲ್ಡ್ ಮಾಡ್ತಾರೋ ಅವರು 10x ಸ್ಪೀಡ್ನಲ್ಲಿ ಬೆಳೀತಾರೆ. ಯಾಕೆ? ನೋ ಜಡ್ಜ್ಮೆಂಟ್, ನೋ ಪ್ರೆಷರ್, ಓನ್ಲಿ ಫೋಕಸ್. ಆದರೆ ಒಂದು ಪ್ರಾಬ್ಲಮ್ ಇದೆ. 10,000 ಗಂಟೆಗಳ ಬೋರಿಂಗ್ ಕೆಲಸ. ವಿಲ್ ಪವರ್ ಮೇಲೆ ಇದನ್ನು ಮಾಡೋಕ್ಕೆ ಆಗಲ್ಲ. 99% ಜನ ಇಲ್ಲಿಯೇ ಬಿಟ್ಬಿಡ್ತಾರೆ. ಹಾಗಾದರೆ ಈ ಜರ್ನಿಯನ್ನು ಪೂರ್ತಿ ಮಾಡೋಕ್ಕೇನು ಬೇಕು? ಅದೇ ನಮ್ಮ ಫೈನಲ್ ಸ್ಟೆಪ್. ಸ್ಟೆಪ್ 3, ಐಡೆಂಟಿಟಿ ಶಿಫ್ಟಿಂಗ್ ಅಂದರೆ ಕೆಲಸ ಮಾಡುವುದಲ್ಲ, ಆಗಿ ಬಿಡುವುದು. ಇದು ಎಲ್ಲದಕ್ಕಿಂತ ಪವರ್ಫುಲ್. ನೋಡಿ, ಅತ್ಯಂತ ಪವರ್ಫುಲ್ ಬದಲಾವಣೆ ಬರೋದು ನೀವು ಏನು ಮಾಡ್ತೀರಿ ಅನ್ನೋದರಿಂದಲ್ಲ,
ನೀವು ಯಾರು ಅನ್ನೋದನ್ನು ಬದಲಾಯಿಸುವುದರಿಂದ. ನಾವು ಮಾಡೋ ತಪ್ಪು, ನಾನು ಮ್ಯಾರಥಾನ್ ಓಡಲು ಟ್ರೈ ಮಾಡ್ತೀನಿ, ಇದು ಗೋಲ್. ಇದಕ್ಕಾಗಿ ಮೋಟಿವೇಶನ್ ಬೇಕು. ಮೋಟಿವೇಶನ್ ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ, ಆಟ ಖತಮ್. ದಿ ಘೋಸ್ಟ್ ಮೆಥಡ್ ಅಂದರೆ ದ ಸೈಲೆಂಟ್ ಅಪ್ರೋಚ್. ನಿಮ್ಮ ತಲೆಯಲ್ಲಿ ಸೀಕ್ರೆಟ್ ಆಗಿ ನಾನೊಬ್ಬ ಓಟಗಾರ, ಐ ಆಮ್ ಅ ರನ್ನರ್. ಇದು ಗೋಲ್ ಅಲ್ಲ, ಇದು ಐಡೆಂಟಿಟಿ, ಇದು ಪರ್ಮನೆಂಟ್. ಒಮ್ಮೆ ನೀವು ನಾನೊಬ್ಬ ಓಟಗಾರ ಅಂತ ನಿಮ್ಮ ಒಳಗೆ ಡಿಸೈಡ್ ಮಾಡಿದಾಗ ನಿಮ್ಮ ಮೆದುಳು ಕನ್ಸಿಸ್ಟೆಂಟ್ ಆಗಿ ಇರಲೇಬೇಕು. ಅದು ಯೋಚಿಸುತ್ತೆ, ಓಕೆ, ನಾನೊಬ್ಬ ಓಟಗಾರ. ಒಬ್ಬ ಓಟಗಾರ ಜಂಕ್ ಫುಡ್ ತಿನ್ನಲ್ಲ, ಅವನು ಬೇಗ ಮಲಗುತ್ತಾನೆ. ನೋಡಿದ್ರಾ, ನಿಮಗೆ ವಿಲ್ ಪವರ್ ಬೇಕೇ ಇಲ್ಲ. ಯಾಕಂದ್ರೆ ನೀವು ಟ್ರೈ ಮಾಡ್ತಿಲ್ಲ, ನೀವು ನೀವಾಗಿ ಇದ್ದೀರಿ. ಇದೇ ಆ 10,000 ಗಂಟೆಗಳನ್ನು ಪೂರ್ತಿ ಮಾಡುವ ಸೀಕ್ರೆಟ್ ಎಂಜಿನ್. ಸೊ ಈಗ ನೋಡಿ, ಸ್ಟೆಪ್ 1 ಅಂದ್ರೆ ಮೈಕ್ರೋ ಸ್ಕಿಲ್ಸ್ ಇಂದ ನೀವು ಸೆಲ್ಫ್ ಟ್ರಸ್ಟ್ ಬಿಲ್ಡ್ ಮಾಡಿದ್ರಿ. ಸ್ಟೆಪ್ 2, 10,000 ಗಂಟೆಗಳಿಂದ ನೀವು ಘೋಸ್ಟ್ ತರ ಸೈಲೆಂಟ್ ಆಗಿ ಸ್ಕಿಲ್ ಬಿಲ್ಡ್ ಮಾಡಿದ್ರಿ. ಸ್ಟೆಪ್ 3, ಐಡೆಂಟಿಟಿಯಿಂದ ನೀವು ಆ ಸ್ಕಿಲ್ ಅನ್ನ ನಿಮ್ಮ ಪರ್ಮನೆಂಟ್ ಭಾಗವಾಗಿ ಮಾಡಿಕೊಂಡ್ರಿ. ಈ ಎಲ್ಲವನ್ನೂ ಸೈಲೆಂಟ್ ಆಗಿ ಮಾಡಿ 1 ವರ್ಷ, 365 ದಿನ. ಆಮೇಲೆ ಹೊರಗೆ ಬನ್ನಿ. ಜನ ನಿಮ್ಮನ್ನ ನೋಡಿ ಶಾಕ್ ಆಗ್ತಾರೆ, ಲಕ್ ಅಂತಾರೆ, ಮ್ಯಾಜಿಕ್ ಅಂತಾರೆ. ಆದ್ರೆ ನಿಮ್ಗೆ ಗೊತ್ತು, ಅದು ಮ್ಯಾಜಿಕ್ ಅಲ್ಲ, ಅದು ಸೈಕಾಲಜಿ. ಸೊ ಇವತ್ತು ನಿಮ್ಮ ಟೈನಿ ಹ್ಯಾಬಿಟ್ ಏನು, ನಿಮ್ಮ 1% ಪ್ರೂಫ್ ಏನು, ಕಾಮೆಂಟ್ ಮಾಡಿ. ಆದರೆ ನಿಮ್ಮ ನಿಜವಾದ ಐಡೆಂಟಿಟಿ ಸ್ವಿಚ್ ಯಾರಿಗೋ ಹೇಳಬೇಡಿ. ಲೆಟ್ ಯುವರ್ ರಿಸಲ್ಟ್ಸ್ ಮೇಕ್ ದ ನಾಯ್ಸ್. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.